Hallelujah. Hallelujah. ದೇವರ ವಾಕ್ಯ ನೋಡುವುದು. Let's see God's word. ಇವತ್ತಿನ ಸಂದೇಶಗಳು ಹೀಗಾಗಿದೆ. Today's message is like this. 1 ಕೊರಿಂಥೆ 1 Corinthians 10ನೇ ಸಂಧಿ 10th chapter 16ನೇ ವಚನ. verse 16. ಎರಡನೇದು ಅರಣ್ಯಕಾಂಡ Secondly, Numbers 6ನೇ ಸಂಧಿ chapter 6 24 ಮತ್ತು 26ನೇ ವಚನ. 24 and 26 ಮತ್ತು verses. ಆದಿಕಾಂಡ And Genesis 10ನೇ ಸಂಧಿ chapter 10 8 ಮತ್ತು 9ನೇ ವಚನ. verse 8 and 9. ಮತ್ತು ನಾಲ್ಕನೇದಾಗಿ And fourthly, ಆದಿಕಾಂಡ Genesis 1ನೇ ಸಂಧಿ 1ನೇ ವಚನ. chapter 1 and verse 1. ಮತ್ತು ಐದನೇದಾಗಿ And fifth, ಆದಿಕಾಂಡ Genesis 1ನೇ ಸಂಧಿ chapter 1 2ನೇ ವಚನ. second ನಾವು verse. 5 ವಾಕ್ಯಗಳನ್ನು ಇವತ್ತು ನೋಡುವಂತರಾಗಿದೆ. Today we are going to see 5 verses. ಯಾವ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ How Jesus will bless us. ನೋಡೋಣ ಅದು. We will see today. ನಿಮಗೆ ಏನಿದೆ ಈ ವಾಕ್ಯದಲ್ಲಿ? Today we are, which we have told to you, ಈ ವಾಕ್ಯದಲ್ಲಿ in this message, ನೀವು ಬಲವಾಗಿ ನಂಬಿಕಸ್ಥರಾಗ್ತೀರಾ. mightifully will become believer. ಆಮೆನ್. Amen. Hallelujah. Hallelujah. The first one is the cup of the blessing. ಆಶೀರ್ವಾದದ ಪ್ರಾರ್ಥನೆ. The first one is the blessing prayer. ನೋಡಿ ಕೊರಿಂಥೆ 1ನೇ ಸಂಧಿ ಕೊರಿಂಥೆ 1ನೇ ಕೊರಿಂಥೆ 10ನೇ ಸಂಧಿ 16ನೇ ವಚನ ತೆಗೆದು. Corinthians chapter 10 verse 16. ಯಾರಾದ್ರೂ ಸಿಕ್ಕಿದ್ರೆ ಓದ್ತೀರಾ? If any, ನಾವು ದೇವರಿಗೆ ಸ್ತೋತ್ರ ಮಾಡಿ ನಾನು ದೇವರಿಗೆ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದೆ. ಆಮೆನ್. ನೋಡಿ ಇಲ್ಲಿ ದೇವರು ಏನ್ ಹೇಳ್ತಾನ? ಆಶೀರ್ವಾದದ ಕಪ್ಪು. the blessing of cup. ಏನಿದೆ ಬ್ಲೆಸ್ಸಿಂಗ್ ಆಫ್ ದ ಕಪ್? ಆಶೀರ್ವಾದ ಕಪ್ಪು ಏನು? What is this blessing of cup? ಎದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಾರೆ? Why Jesus have given to us? ಏನಿದೆ ಅದು ಆಶೀರ್ವಾದ ಕಪ್ ಅಂದ್ರೆ? ಆಶೀರ್ವಾದ ಬರ್ತದ? ಸುಮ್ಮನೆ ಆಶೀರ್ವಾದ ಬರ್ತದ? What is this blessing of word? For this, what simply blessing will come to us? ನಾವು ನೋಡ್ತೇವೆ ಹಿಂದೆ ಮತ್ತಾಯ ಮಾರ್ಕ ಲೋಕದಲ್ಲಿ ನೋಡ್ತೇವೆ ದೇವರು ತನ್ನ ಕಡೆ ಭೋಜನದಲ್ಲಿ We'll see back in the book of Matthew and that last night of last dinner, ದೇವರು ಏನ್ ಮಾಡ್ತಾನ? ತನ್ನ ಕೈಗಳಲ್ಲಿ ದ್ರಾಕ್ಷರಸ ತಗೊಂಡು ಕಪ್ಪಲ್ಲಿ ಏನ್ ಮಾಡ್ತಾನ? Jesus will take his wine and tell, ಆಶೀರ್ವಾದ ಪಾತ್ರೆಯಾಗಿ ತಗೊಳ್ಳಿ ಅಂತ ಹೇಳ್ತಾನೆ. ಯಾವ ಆಶೀರ್ವಾದ? take it as the blessing cup. Which blessing? ಇವತ್ತು ನಮ್ಗೆ ಯಾವ ಆಶೀರ್ವಾದ ಬೇಕು? Today, which blessing do we want? ನಮ್ಗೆ ರೋಗದಾಗಿರೋದು ಇಷ್ಟನಾ? We want to be in disease or what? ನಮಗೆ ಕಷ್ಟ ಬೇಕಾ? We want the problems. ಏನ್ ಆಶೀರ್ವಾದ ಬೇಕು? We want the blessings. ಯಾವ್ದು ಬೇಕು ನಿಮ್ಗೆ? What do you want? ದೇವರು ಏನ್ ಹೇಳಿದಾನೆ ಇಲ್ಲಿ? Jesus, what he has given. ಆಶೀರ್ವಾದದ ಕಪ್ಪು. Ashirwada. ಮತ್ತೆ ಅದಕ್ಕೆ ಸ್ತೋತ್ರದ Blessing ಕಪ್ಪು ಅಂತ cup. ಹೇಳಲಾಗುತ್ತದೆ. It is known as praise cup. ಏನ್ ಮಾಡ್ಬೇಕು ಇವಾಗ ನಾವು? What should ಆಶೀರ್ವಾದ we do? ಬೇಕಂದ್ರೆ ಏನ್ ಮಾಡ್ಬೇಕು? What? ಆತನ ಏನ್ ಆಶೀರ್ವಾದ ಮಾಡಿದಾನು? ನನಗ ಬ್ಯಾಪ್ಟಿಸಮ್ ಅಂದ್ರೆ ದಿಸ್ಯ ಸ್ನಾನ ಮಾಡಿಸಿಕೊಳ್ಳಿ. Baptism means ಮಾಡಿರಿ. We should do ಆಮೇಲೆ baptism. ಏನ್ ಮಾಡ್ರಿ? ನಾನು ಹೇಳಿದ ಕಾರ್ಯದಲ್ಲಿ ನಡೆಯಿರಿ. he told you walk on that path that ಈ he has ಕಪ್ಪು, told. ಈ ಆಶೀರ್ವಾದದ ಪಾತ್ರೆ ಎದಕ್ಕಾಗಿ ಉಪಯೋಗಿಸಿದ್ರು? This cup, why this blessing cup ನಾನು he has used? ಹಿಂತಿರುಗಿ ಬರುವ ತನಕ While he come again, ನೀವು ಇದನ್ನು you should ನಡೆಸುತ್ತಾನೆ ಇರ್ಬೇಕಂತ ಹೇಳಿದಾನೆ. ಅಂದ್ರೆ ಆಶೀರ್ವಾದ ಬರ್ತಾನೆ ಇರಬೇಕು ಅಂತ you ಹೇಳಿದ. should use it till I come again, because blessing will come to you. ನೋಡಿ ದೇವರ ಆಶೀರ್ವಾದ ಕೊಟ್ಟಿನ ಈ ಪಾತ್ರೆಯಲ್ಲಿ In this cup, ಏನದೆ ಇನ್ನೊಂದು Still ಅರ್ಥ ಇದೆ what ಇದಕ್ಕೆ. is this? ಪಾಪ. ನಮ್ಗೆ ಪಾಪದಿಂದ ಬಿಡುಗಡೆ ಕೊಡುತ್ತದೆ. since it will break us from all the sins. ಯಾವ ಪಾಪ? ನಾವು ದಿನನಿತ್ಯ ಮಾಡುವ ಪಾಪ, ಇನ್ನೊಬ್ಬರಿಗೆ ವಂಚನೆ ಮಾಡುವ ಪಾಪ. Which sins what the sins we do in our daily life for others. ಏನೇನ್ ಪಾಪ ಮಾಡ್ತೇವೆ? What sins do we do? ಯಾರಿಗಾದ್ರೂ ಗೊತ್ತಾಗ್ತದ ನಾವು ಮಾಡಿದ ಪಾಪ? ಗೊತ್ತಾಗಲ್ಲ. And- ಯಾಕಂದ್ರೆ Anybody will get to know what sins we will do, because ಯಾಕಂದ್ರೆ why? Because ದೇವರ ಭಯವಿಲ್ಲ. we do not have fear of God. ದೇವರ ಭಯವಿಲ್ಲದಕ್ಕೆ We do not have fear of God. ನಾವು That's why ಪಾಪಗಳು ಮಾಡ್ತೇವೆ. we will do sins. ಆದರೆ ಈ ಆಶೀರ್ವಾದ ಪಾತ್ರೆ Because this, but this ದೇವರ ಪರಿಶುದ್ಧ ರಕ್ತ Jesus
precious blood, ನಮಗೆ ಏನ್ ಮಾಡ್ತದೆ? what it will do to us? ಪಾಪದಿಂದ ಬಿಡುಗಡೆ. It will do free from our sins. ಆತನ ದೇಹ ಅಂತ ಹೇಳಲ್ಪಟ್ಟಿ ರೊಟ್ಟಿ ಮುರಿದು ನಮಗೆ ಕೊಡಲ್ಪಟ್ಟಿದ. It is also said as the body of Jesus, which we break and give to us. ಆ ರೊಟ್ಟಿಯು, that bread, ನಮ್ಗೆ ಏನಾಯ್ತು ಇವಾಗ? what happened to us? ಬಲ ಬರುತ್ತದೆ. ನೀವು ಅನಾರೋಗ್ಯದಲ್ಲಿದ್ದಾಗ ನೀವೇನ್ ಮಾಡ್ತೀರಿ? ನೀವು ಯಾರಾದ್ರೂ ಅನಾರೋಗ್ಯದಲ್ಲಿ ನೀವು ಯಾರ ಪಾಸ್ಟರ್ ಬಳಿ ಹೋಗ್ರಿ, we will break that bread and it is known as the body of Jesus. When we be in disease, we will go to pastor. ನೀವು ನಂಬಿಕೆ ಇಟ್ಟು ನೀವು ಆ ದ್ರಾಕ್ಷಿ ರಸವನ್ನು ಪಡೆದಾಗ, by believing, when we eat that, ನೀವು ಸ್ವಸ್ಥತೆ ನೋಡುವಂತರಾಗಿದ್ದೀರಿ. we will get cured from that. ಅದೇ ಆಶೀರ್ವಾದ, that blessing. ನೀವು ನಂಬಿಕೆ ಇಟ್ಟು ರೋಗದಲ್ಲಿ ಬಿದ್ದಾಗ ಅಲ್ಲ, ಚಿಂತೆ ದುಃಖದಲ್ಲಿ ಬಿದ್ದಾಗ, that blessing, when we believe, when we are in difficulties and problems, ಆವಾಗ ನಿಮಗೆ ಆಶೀರ್ವಾದ that time ಬರುತ್ತೆ. also we will get the ಪಾಪ solution. ಯಾವುದು ನಿಮ್ಮ ಪಿತೃಗಳ ಪಾಪ, ನಿಮ್ಮ ಪಾಪ, that sins which our ancestor and we have done. ಏನ್ ಮಾಡ್ಬೇಕೀಗ? What we should do now? ನಮ್ಮ ಪಿತೃಗಳ ಪಾಪ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? For what ancestors has done sins, what we should do for them? ಏನ್ ಮಾಡ್ಬೇಕು? ಪಿತೃಗಳ ಪಾಪ What we should do for ಹೋಗ್ಬೇಕಂದ್ರೆ ancestors sins? ಮೊಳಕಾಲೂರಿ ಪ್ರಾರ್ಥನೆ We ಮಾಡಬೇಕು. should kneel and kneel on. ಯಾವಾಗ ನಿನ್ನ ಪಿತೃಗಳ ಶಾಪ ಹೋಗ್ತದಲ್ಲ, When our ancestors sins goes, ನೀನು ಹೊಸದಾಗಿ ಹುಟ್ಟಲ್ಪಡ್ತಿ. we will get born ನಿನ್ನ new. ದೇವರಲ್ಲಿ ನಂಬಿಕೆ ಇಡ್ತಿ. We will believe in ನೀನು Jesus. ದೇವರಲ್ಲಿ ನಂಬಿಕೆ ಇಟ್ಟಾಗ ಏನ್ ಮಾಡ್ತಿ? ದೇವರ ಮಾರ್ಗದಲ್ಲಿ ನಡೀತಿ. When we believe in Jesus, we will walk in path of God. ದೇವರ ಸತ್ಯ ಮಾರ್ಗದಲ್ಲಿ ನಡೀತಿ. We will walk in true path of Lord. ಆತನ ಜೀವದಲ್ಲಿ ನಡೀತಿ. We will walk in His life. ನೀನು ಪಾಪದಲ್ಲಿದ್ದಾಗ When we will be in ನಿನಗೆ our ನಿತ್ಯ sins, ಜೀವ ಸಿಗೋಕೆ ಚಾನ್ಸ್ we ಇಲ್ಲ. will get everlasting life. ಯಾದಕ್ಕಾಗಿ? Why? ನಾವು ಪಾಪ ಮಾಡ್ಬೇಕಾ? Because why we should do sins? ನಾವು ಆಶೀರ್ವಾದ ಪಾತ್ರೆ ಆಗ್ಬೇಕಾ? We should become the blessing cup. ಈ ಆಶೀರ್ವಾದ ಕಪ್ಪು ಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? For this blessing cup, what we should get? ದೇವರ ಮಾರ್ಗ, Jesus' way. ದೇವರಿಗೆ ವಿರೋಧವಾಗಿ ಮಾಡಬಾರದು. We should not do things which are ದೇವರ opposite to ಒಂದೇ God. ಕಾರ್ಯ ಹಿಡಿಬೇಕು. We should take only one. ಇನ್ನೊಬ್ಬರು ಮೋಸ ಮಾಡಬಾರದು. We should not. ಇನ್ನೊಬ್ಬರು ಮನಸ್ಸು ಕೊಲ್ಲಬೇಡದು. ಮನಸ್ಸು ಕೊಲ್ಲಬೇಡದು. We should not kill others' mind. ನಾವು ಆತ್ಮಗಳನ್ನು ಕೊಲ್ಲಿದಾಗ When we kill spirits, ದುರಾತ್ಮವು ನಮ್ಮಲ್ಲಿ ಸೇರುತ್ತದೆ. evil spirit will come to us. ಆ ದುರಾತ್ಮನು That evil spirit, ನಿಮ್ಮನ್ನು ಏನ್ ಮಾಡುತ್ತೆ? what we will do to us, ಪೀಡಿಸುತ್ತದೆ. it will disturb us. ಪೀಡಿಸಿದಾಗ When it will disturb us, ನಿಮಗೆ ದಂಡಿಸುವಂತದಾಗಿದೆ. it will be horrible ನಿಮಗೆ to us. ದಂಡನೆ ಬಂದರೆ ನಿಮಗೆ ಬಂದು ಬಿಟ್ಟು ಒಂದು ದೊಡ್ಡದಾದ ಕಾರು, When the punishment will come, we will get big ಆ car. ಸೈತಾನ ನಿಮ್ಮ ಮೇಲೆ ಒಂದು ದೊಡ್ಡ ಕಾರನ್ನು ಹೇರುತ್ತಾನೆ. That evil spirit will do big work on us. ಏನ್ ಮಾಡ್ತೀರಿ? ಎತ್ಕೊಳಕ್ ಆಗ್ತದ ನಿಮ್ಗೆ? But we will, ಆ ಭಾರ ಎತ್ಕೋತೀರಾ? that strength we have to take it. ಬರಲ್ಲ, ಆಗಲ್ಲ. No, it will not happen. ಆ Why? ಭಾರ ಹಾಕಿದಾಗ ನೀವೇನ್ ಮಾಡ್ತೀರಿ? ಮುರಿಯಲ್ಪಡ್ತೀರಿ. When we put the strength, we will break ಮುರಿಯಲ್ಪಟ್ಟಾಗ down. When we break down, ನೀವು ಯಾರು ಎತ್ತುವರು? who will take us up? ಈ ಬ್ಲೆಸ್ಸಿಂಗ್ ಪಾತ್ರೆ, ಈ ಆಶೀರ್ವಾದದ ಪಾತ್ರೆನೇ. This blessing cup will only take us up. ನಿಮಗೆ ಆಶೀರ್ವಾದ ಬಂದಾಗ ಆ ಒಂದು ದೊಡ್ಡ ಕಾರಿನ ಮೇಲೆ ಇದ್ದು ಯೇಸು ಏನ್ ಮಾಡ್ತಾನ? ಆತನು ಎತ್ತುಕೊಳ್ಳುತ್ತಾನೆ. When the difficulties are there, this cup blessing, Jesus will come and hold all ಯಾಕೆ our ಆತನಲ್ಲಿ difficulties. ಪಾನ ಮಾಡಿರಿ? ಇದು ನನ್ನ ದೇಹ, ಒಡಂಬಡಿಕೆ ದೇಹ, ಇದು ಕುಡಿಯಿರಿ, ಇದು ತಿನ್ನಿರಿ. ಯಾತಕ್ಕಾಗಿ ಅವನು ಹೇಳಿದ? Why he has told, this is the blessing, this is the everlasting body, this is my everlasting blood, you should take it. ನೋಡಿರಿ, ಶಿಷ್ಯರಿಗೆ ಏನೇ ಬೋಧನೆ ಮಾಡದ? ನಾನು ಹೋಗಿದ ಮೇಲೆ, What he has said to ನಾನು us, ಬರುವ ತನಕ when I went until I come, ನೀವಿದನ್ನು ಆಚರಿಸಬೇಕು. you should do this, all these things. ಆದರೆ ದೇವರೇನಂದನ? ಪರಲೋಕಕ್ಕೆ But Jesus said to heaven, ಆರೂಢನಾಗಿ ಹೋಗುವಾಗ, by going to heaven, ನಾನು ಹೋಗುತ್ತಾ ಇದ್ದೇನೆ, I am going, ಆದರೆ because ನಾನು ನಿಮಗೆ ಒಬ್ಬನು I will for you one ಸಹಾಯಕನು helper, ಕೊಡುತ್ತೇನೆ. I will give ಆ you. ಸಹಾಯಕನು ಯಾರು? That helper who is ಯೇಸುವಿನ ಆತ್ಮ, ಅದೇ ಪವಿತ್ರ ಆತ್ಮ. Jesus Spirit, that is only the Holy Spirit. ಆ ಪವಿತ್ರ ಆತ್ಮ ದೇವರು That Holy Spirit God ಇದು ಒಳ್ಳೆಯದರ will give us ಕೆಟ್ಟದರ good and bad ಅರುವನ್ನು thinking, ಹುಟ್ಟಿಸುತ್ತದೆ. give us. ನಿಮಗೆ ಒಳ್ಳೆಯದರ ಕೆಟ್ಟದರ ಅರು ಹುಟ್ಟಿದಾಗ For us good and bad things, thinking when it comes ನಿಮ್ಮ ಜೀವನದಲ್ಲಿ in our life, ನಿತ್ಯ ಜೀವಕ್ಕೆ ಹೋಗ್ತೀರಿ. we will go to everlasting ನಿಮ್ಮಲ್ಲಿ life.
ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದ ಸ್ಪಿರಿಟ್ ಆಫ್ ದ ಗ್ಲೋರಿ. In English it is said spirit of the glory. ಮಹಿಮೆಯ ಆತ್ಮ. ದ ಸ್ಪಿರಿಟ್ ಆಫ್ ದ ಗ್ಲೋರಿ ಬರ್ತದ. ಯಾವುದು? ಮಹಿಮೆಯ ಆತ್ಮ. ಮಹಿಮೆ ಬಂದಾಗ ಹೆಂಗಿರ್ತದ? ನೀವೆಲ್ಲಾದ್ರೂ ಒಂದು ರಾಜ್ಯರಾಗ್ರಿ, ನೀವು ಯಾವ್ದಾದ್ರು ಒಳ್ಳೆ ಕಾರ್ಯ ಮಾಡ್ರಿ, We will become anything, any. ನಿಮಗೆ ಮಹಿಮೆ ಹೆಂಗ್ ಬರ್ತದ? ಜನರು ಹೆಂಗ್ ಹೊಗಳ್ತಾರ, ಓ ಈ ಪಾಸ್ಟರ್ ಎಷ್ಟು ದುರ್ಬಲವಾಗಿದ್ದಾರೆ, ಎಷ್ಟು ಅದ್ಭುತಗಳು ಮಾಡ್ತಾರಂತ ನಿಮ್ಗೆ ಏನಾಗ್ತದ? ದೇವರೇ ಸ್ತೋತ್ರ ಅಂತ ಹೇಳ್ತೇವೆ. How praise will come, how this pastor is doing this miraculous things, that time praise will come to us. ನೀವು ಯಾರಾದರೂ ರೋಗದಲ್ಲಿದ್ದಾಗ ಅವರನ್ನು ಕಾಪಾಡಿದಾಗ, When anybody is in disease, if we protect them, ನಿಮಗೆ ಹೊಗಳುವಂತದ್ದು, we will get praise, ನಿಮಗೆ ಗ್ಲೋರಿಯಸ್ ಬರುತ್ತದೆ. we will get glory. ಈ ಗ್ಲೋರಿ This glory, ನಿಮಗೆ ಪರಲೋಕ ರಾಜ್ಯ ಕೊಯ್ಯಲ್ಪಡುತ್ತದೆ. it will take us to the heaven. ನಾವು ಇಲ್ಲಿ ಆಶೀರ್ವಾದ ಪಾತ್ರೆ ಅದಕ್ಕಾಗಿ ಯೂಸ್ ಮಾಡಬೇಕು. Why we are using this cup of blessing? ಎಲ್ಲಿ ಬೇಕು ನಮಗೆ ಪಾತ್ರೆ? ನಮಗೆ ಆ ಮಹಿಮೆಯ ಆತ್ಮನು ನಮ್ಮನ್ನು ಬಲವಾಗಿ ಕಾರ್ಯ ಮಾಡ್ತಾನ. ಈ ಮಹಿಮೆಯ ರಾಜ್ಯ ನಿಮಗೆ ಬಂದಾಗ, When we use this cup of blessing, we will get the praise of the Lord. When we use this ಈ blessing, ಗ್ಲೋರಿ, ಈ ಮಹಿಮೆಯ ಆತ್ಮ ಬಂದಾಗ when this praise spirit will come to us, ನಮಗೆ ನಿತ್ಯ ಜೀವಕ್ಕೆ ಹೋಗುತ್ತೇವೆ. we will go to ಈ everlasting ನಿತ್ಯ life. ಜೀವ ಅಂದ್ರೆ ಏನು? This everlasting life means what? ತಪ್ಪು ನಿಜ, Truth and life. ಖರೆ ಸುಳ್ಳು, ಸೇಮ್ ಅದೇ Truth and life. ಇದೇ ಹೇಳಲ್ಪಡ್ತದೆ. This only ನಿತ್ಯ details. ಜೀವ ಏನ್ ಹೇಳ್ತದೆ? ನಿಜವಾದ ಸಾಕ್ಷಿ ಕೊಡಲ್ಪಡ್ತಾನೆ. ಯಾರು? ಪವಿತ್ರಾತ್ಮ ದೇವರು. Everlasting life means what? The truth testimony will be told by ದೇವರು Holy Spirit. ನಮಗಾಗಿ ಎಷ್ಟೆಲ್ಲ ಕಾರ್ಯ ಇಟ್ಟಿದ್ದಾರೆ. See, Lord Jesus, how many things has made for us. ಎಲ್ಲಿ ನಾವು ಆಶೀರ್ವಾದ ತಪ್ಪತಾನೆ ಇಲ್ಲ ಯಾರು? Why we are not taking here any blessings only. ದೇವರೇ ನಿನ್ನ ಆಶೀರ್ವಾದ ಪಾತ್ರೆ ನನಗೆ ಕೊಟ್ಟಿರಿ, ಆ ಪಾತ್ರೆಯಲ್ಲಿ ಪಾನನಾದಾಗ ನಾನು ಶುದ್ಧನಾದೆ ಅಂತ ಹೇಳೋರು ಯಾರಿಲ್ಲ. Anybody is not like that. Jesus, you have gave us cup of blessing. ಅಪ್ಪ ಈ ಆಶೀರ್ವಾದ ಪಾತ್ರದಲ್ಲಿ ನನಗೆ ಅಮೌಂಟ್ ಕೊಡು, ಸಹಾಯ ಮಾಡು, ಫೈನಾನ್ಸ್ ಕೇಳೇ ಇಲ್ಲ. Anybody has not asked me this cup of blessing, give me amount, give ನಾ ಈ help ರೋಗದಲ್ಲಿ me. ಬಿದ್ದಿದೆ ಸಪ್ಪ, ಈ ನಿನ್ನ ಆಶೀರ್ವಾದ ಕಪ್ಪಿಂದ ರೋಗದಿಂದ ಹೊರಗ್ತಾ ಅಂತ ಹೇಳೋರು ಇಲ್ಲ. Anybody is not telling I have fell in disease, protect me from this ಇವತ್ತು disease. ನೀವು ನಿಮ್ಮ ಪಾಪಗಳಿಗೆ ಅಂತ್ಯವಾಗುವಂತದಿದೆ. Today for your sins it is the last. ನೀವು ದೇವರಿಗೆ ನಂಬಿ, We should believe in ಯೇಸು Jesus. ನಮ್ಮ ರಕ್ಷಕ, Jesus is our protector. ಆತನಲ್ಲಿ ನಂಬಿಗಸ್ತರಾಗಿ We should be in His belief. ನೋಡಿ. ನಾವು ಮತ್ತು ವಾಕ್ಯ ನೋಡ್ತೇವೆ. ಅರಣ್ಯಕಾಂಡ ತೆಗಿರಿ, 6ನೇ ಸಂಧಿ 24ನೇ ವಚನ 26ರಲ್ಲಿ ನೋಡ್ರಿ ಯಾವ ರೀತಿಯಾಗಿ ಆಶೀರ್ವಾದ ಮೇಲೆ ಆಶೀರ್ವಾದ ದೇವರು ನಿಮಗೆ ಇಡಲ್ಪಟ್ಟಿದ್ದಾನೆ. ಅರಣ್ಯಕಾಂಡ. Now let us open the book of Numbers chapter 6. See how there Jesus blesses us. ನಾವು ಬಿಡದಾರದೆ ಎಷ್ಟು ಆಶೀರ್ವಾದಗಳು ಬಿಟ್ಕೊಳ್ಳುತ್ತೇವೆ ದಿನ. The blessings which are getting to us, we leave that. ಯಾದಕ್ಕಾಗಿ ನಾವು ಎಲ್ಲ ಆಶೀರ್ವಾದ ಕಳ್ಕೊತಾ ಇದ್ದೇವೆ? Why we are losing all the blessings? ನಮ್ಮ ಜ್ಞಾನ ದೇವರ ಜ್ಞಾನವೆಂದು ಹೇಳಬಾರದು. ದೇವರ ಜ್ಞಾನ ನಮ್ಮಲ್ಲಿ ಇರಬೇಕು. Because we should not tell that our wisdom is Jesus' wisdom. Because Jesus' wisdom is only our wisdom. ಆಮೆನ್. Amen. ಹಲ್ಲೆಲೂಯಾ. Hallelujah. ಏನ್ ಮಾಡಬೇಕು? ದೇವರ ಜ್ಞಾನ What we should do? Jesus' wisdom ನಮ್ಮ ಜ್ಞಾನಕ್ಕೆ for our wisdom. ಕೊಡು ಅಂತ ಹೇಳಿ ಬೇಡಬೇಕು. ಯಾಕಂದ್ರೆ ನಮ್ಮಲ್ಲಿ ಜ್ಞಾನ ಬಂದಾಗೆ ನಾವು ಕಾರ್ಯ ಮಾಡಲಾಗುತ್ತದೆ. We should give, we should tell, because when wisdom will come to us, that time only we can do it. ಅರಣ್ಯಕಾಂಡ Numbers 24ನೇ ಸಂಧಿ, ಅರಣ್ಯಕಾಂಡ 6ನೇ ಸಂಧಿ 24. Numbers chapter 6 verse 24 and 26. ಸಿಕ್ಕಿಲ್ಲ ಮರೆ ಓದ್ಲೆ ನಾವೇ. ಆಮೇಲೆ 6ನೇ ಸಂಧಿ 24ನೇ ವಚನ ಓದಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ ಏನಂತ ಇದ್ದಾರೆ ಇಲ್ಲಿ? What? ಯೆಹೋವನು Jesus. ನಿಮ್ಮ. ಹಲ್ಲೆಲೂಯಾ. ನಾವು ಮತ್ತೆ ನೋಡೋಣ. 26ನೇ ವಚನ ಓದಿ. And now again we will see Numbers chapter 6 verse 26. ಯೆಹೋವನು Jesus ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಯಾವ ಶಾಂತಿ ಬೇಕು? Which peace do we want? ಎಲ್ಲಿ ಶಾಂತಿ ಬೇಕು? Where we want peace? ಯಾರಿಗಾದ್ರೂ ಗೊತ್ತದಲ್ಲ ಶಾಂತಿ ಎಲ್ಲಿ ಬೇಕು? Say anybody has no? ಕೃಪೆ. ಕೃಪೆ ಅಂದ್ರೆ ಏನು?
Grace means what? ಕೃಪೆ. ಆತನ ಕೃಪೆ ನಮ್ಮ ಮೇಲೆ ಬಂದಾಗ ನಮ್ಮ ಹತ್ರ ಯಾವ್ದಾದ್ರು ನಿಲ್ಲಕ್ ಆಗ್ತದ? When grace will come to any evil spirit which not stand ಆಗಲ್ಲ. in front of us. ಯಾವುದಕ್ಕೂ ಆತನ ಬೆಳಕಿನ ಮುಂದೆ ನಿಲ್ಲುವಂತ ಸಾಮರ್ಥ್ಯ ಇಲ್ಲ. Any evil spirit does not have that power to stand in front of His ನಮ್ಮಲ್ಲಿ grace. ಎಷ್ಟೆಲ್ಲ ಆಶೀರ್ವಾದಗಳು ದೇವರು ಈ ಬೈಬಲ್ ಅಲ್ಲಿ ಒಂದೊಂದು ವಾಕ್ಯದ ಮೇಲೆ ಆಶೀರ್ವಾದಗಳವ. How much blessings do Jesus has done for us? That much blessings are in the Bible. ಈ ವಾಕ್ಯದಿಂದ This message. ಈಗ ನಾವು ಕಲಿಯೋದು ಏನದ? ನಾವು ಆಶೀರ್ವಾದ ಭರಿತರಾಗಿರಬೇಕು. Now what we should learn is ನಾವು we should be ಇದೇ full of ಅರಣ್ಯ blessing. ನಾವು ಧರ್ಮೋಪದೇಶ ಕಾಂಡ ನೋಡ್ತೇವೆ. In Deuteronomy we will see 28ನೇ ಸಂಧಿ 28th chapter 1ರಿಂದ verse 1 to 14ರವರೆಗೆ 14 verses. ದೇವರು ಎಷ್ಟೆಲ್ಲ ಆಶೀರ್ವಾದಗಳು ನೀಡಿದ್ದಾನೆ. Jesus whatever so many blessings He has done. ನಾವು ಅದರಲ್ಲಿ ದಿನನಿತ್ಯ ಪ್ರಾರ್ಥನೆಯಲ್ಲಿ ಯೂಸ್ ಮಾಡಿದರೆ We should if we use daily in our prayers, ನಾವು we ಈ ಲೋಕದಲ್ಲಿ in this world ಬಲವಾದ ಸಾಕ್ಷಿ ಆಗ್ತೇವೆ. mightyful testimony we will ಯಾವ give. ಬಲವಾದ ಸಾಕ್ಷಿ? Which mightyful testimony? ನಮ್ಮಲ್ಲಿ ಯಾವ ರೋಗ ಕಾಣಲ್ಲ, In us any disease will not look. ದುಃಖ ಕಾಣಲ್ಲ, Any ಚಿಂತೆ ಕಾಣಲ್ಲ. worries will not be there. ಒನ್ಲಿ ಏನಿರ್ತದ? Only ಸುಖಾದ ಜೀವನ. will ಯಾವಾಗ ಆ peaceful. ಸರ್ವಶಕ್ತನು When that mightyful, ಆತನು ನಮಗಾಗಿ ಆಶೀರ್ವಾದ ಮಾಡಿದಾಗ when He blesses us, ನಮಗನ್ನು ನೋಡುವಂತರು ಯಾರು? for us who will see? ನಮ್ಮ ಕೇಡ್ ಮಾಡುವವರು ಯಾರು? Who will hurt ನಮ್ಮ us? ಆಶೀರ್ವಾದ ಕಸ್ಕೊಳ್ಳುವವರು ಯಾರು? Who will snatch our ನಮ್ಮ blessings? ಫ್ಯಾಮಿಲಿಯಲ್ಲಿ ತೊರೆತನ ಮಾಡುವವನು ಯಾರು? Who will break our families? ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಕಾಲು ಹಿಡಿದು ಎಳೆಯುವವನು? Who will annoy our family? ಯಾರು ನಮ್ಮನ್ನು ದಿನನಿತ್ಯ ಕಾಡಿಸುವವರು? Who will annoy us daily? ಯಾರಿಗೆ ಅಧಿಕಾರವಿಲ್ಲ. The who? Anybody does not ಆತನ have. ಹಸ್ತ, His grace, ಪರಸ್ಪರನ ಹಸ್ತ, that mightyful grace, ಆತ ನಮ್ಮ ಮೇಲೆ ಕೈ ಇಡಲ್ಪಟ್ಟಿದ್ದಾನೆ. He has laid His ಆ hand on ಕೈ us. ಇಟ್ಟಲ್ಪಟ್ಟನಂದ್ರೆ That He had laid ಸುಮ್ಮನೆ His ಯಾರೋ hand. ಚಿಕ್ಕ ಮಗು ಬಂದು ಆಡಿದಂಗಲ್ಲ, ಸರ್ವಶಕ್ತನು. Simply any child is playing not like that. He is the mightyful God. ಆತನ ಶಕ್ತಿ ಮುಂದೆ ಇಡೀ ಲೋಕವೇ ತತ್ತರಿಸುತ್ತದೆ. In front of His powerful world will only be. ನೋಡಿ ಆತನ ಏನ್ ಮಾಡ್ತಾನ? ಕೃಪಾ ಕಟಾಕ್ಷ ಹೋದ್ರ ಮನೆ ಏನದ? ಯೆಹೋವನು ನಿಮ್ಮನ್ನು ಕೃಪಾ ಕಟಾಕ್ಷವಿಟ್ಟು ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನೋಡ್ರಿ, ಕೃಪಾ ಕಟಾಕ್ಷ ಅಂದ್ರೆ ನಿಮ್ಗೆ ಎಲ್ಲದರಿಂದ ಕೃಪೆಯಿಂದ ಇರ್ತಾರೆ. ಮತ್ತೆ ಹಿಂದೆ ಕೂಡತನ ಶಾಂತಿ ಎನ್ನುವ ಪದ ಬರ್ತಾ ಇದೆ. ಯಾವ ಶಾಂತಿ? He will give us grace, and by grace He will give us peace. Which peace? ಯಾವ ಶಾಂತಿ ಇದು? Which peace is this? ಇವತ್ತು ಶಾಂತಿ ಇಲ್ಲದ ಮನೆಗಳೇ ಇಲ್ಲ. Today any peaceful homes are ದೊಡ್ಡ not there. ಮನೆಗಳು, Only worries. ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಆಲೋಚನೆಗಳು, Big thinkings in the mind. ದೇವರಿಗೆ ವಿಧೇಯತೆ ಇಲ್ಲ. There is no way for ದೇವರ Jesus. ಮೇಲೆ ಭಯವಿಲ್ಲ. There is no fear for God. ದೇವರ ಮಾರ್ಗನೇ ಗೊತ್ತಿಲ್ಲ. They do not know the ಅವರಿಗೆ path of ಎಲ್ಲಿ ಸಮಾಧಾನ ಶಾಂತಿ ಬೇಕೇ ಆಗಿಲ್ಲ. They do not want any peaceful life. ಇವಾಗ ಸಮಾಧಾನ ಬೇಕಂದ್ರೆ If we want peace, ನಾವ್ ಏನ್ ಮಾಡ್ಬೇಕು? What we should do today? ಏನ್ ಹೇಳ್ತದೆ ಸತ್ಯ? what the Bible will tell us, ಜೀವದಲ್ಲಿ ಹೋಗ್ಬೇಕು. we should go into everlasting life. ಆಶೀರ್ವಾದದ ಪಾತ್ರೆಯಲ್ಲಿ ನಾವು ತುಂಬಬೇಕು. ಹೋಗಿ We should go and fill into ನಮ್ಮ the cup of blessing. ಪಾಪಗಳಿಂದ ದೂರ ಮಾಡುವ ಆಶೀರ್ವಾದ ಪಾತ್ರೆಯಲ್ಲಿ ಮುಳುಗಬೇಕು. The cup of blessing which will break all our sins. We should go there. ನಮ್ಮ ಪಾಪಗಳು Our sins, ನಾವು ಒಪ್ಪಿಕೊಳ್ಳುವುದರೆ if we does not ನಾವು take it, ಪಾಪದ ಜೀವಿತದಲ್ಲಿ ಮರಣ ಹೊಂದುತ್ತೇವೆ. we will die in the sins only. ಏನ್ ಮಾಡ್ತೇವೆ? ಡೈ ಇನ್ ಸಿನ್ಸ್ ಅಲ್ಲಿ. ಪಾಪದಲ್ಲಿ ಮರಣ ಹೊಂದ ಮೇಲೆ ನಮ್ಗೆ ಎಲ್ಲಿ ಸಿಗ್ತದೆ ರಾಜ? ಸಿಗೋದಿಲ್ಲ. ನಾವು ಮುಂದೆ ನೋಡ್ತೇವೆ. ಮತ್ತೆ ಆದಿಕಾಂಡ 10ನೇ ಸಂಧಿ 8ನೇ ವಚನ 9ನೇ ವಚನ ನೋಡ್ರಿ. ಈತನು ಏನ್ ಮಾಡ್ತಾನೆ? ಈತನು ನೋಹಾನನ ಚೊಚ್ಚಲ ಮೊಮ್ಮಗ, ಗ್ರೇಟ್ ಗ್ರ್ಯಾಂಡ್ ಸನ್. Now let's see Genesis chapter 10 verse 8. He is the grandson of Noah. ಗ್ರೇಟ್ ಗ್ರ್ಯಾಂಡ್ ಸನ್. He is the great grandson of Noah. 10ನೇ ಸಂಧಿ 8ನೇ ವಚನ 9ನೇ ವಚನ ಓದಿ. ಆರೋನನ ವಂಶಸ್ಥರಾದ ಯಾಜಕರೇ. 8ನೇ ವಚನ ಓದ್ರಮ್ಮ ಡೈರೆಕ್ಟ್. 8 9 ಓದಿ. ಆದಿಕಾಂಡ 10ನೇ ಸಂಧಿ 8ನೇ ವಚನ 9. ಅವನು ಪರಾಕ್ರಮದಿಂದ ಮೊದಲನೇ ಭೂರಾಜನಾದನು. 10ನೇ ಸಂಧಿ 8ನೇ ವಚನ. ಅದೇ ಅದ ಆದಿಕಾಂಡ 10ನೇ ಸಂಧಿ. ಕುಶ್ಯನು
ನಿಮ್ ಬೈಬಲ್ ಯಾಕ ಬೇರೆ ಅವ? आदि कांड का 10ನೇ ಸಂಧಿ 8ನೇ ವಚನ. ಕುಶನು ನಿಮ್ರೋದನನ್ನು ಪಡೆದನು. ಈ ಕುಶ್ ಯಾರಿರ್ತಾರ ಪುನಃ? Who will be ಹಾಮನ this ಮಗ. He is the son of Ham. ಹಾಮ್ ಯಾರಿರ್ತಾರ? ನೋಹನನ ಮಗ ಇರ್ತಾನ. Ham will be the son of Noah. ಈಗ ಏನದ ಈ ನಿಮ್ರೋದನ ಏನದ? ಗ್ರೇಟ್ ಗ್ರ್ಯಾಂಡ್ ಸನ್. What Nimrod, he is great grandson. ಅವನು ಹುಟ್ಟಿದಾಗ When his ಅವನ birth was ಕಣ್ಣಲ್ಲಿ happened, ಅಂದ್ರೆ ಏನಂತಾರ ಒಂದು ಬಲವಾದ ಕ್ರಮಶಾಲಿಯಾದ ಶಕ್ತಿ ಕಾಣಲ್ಪಟ್ಟಿತ್ತು ಅವರ ತಂದೆ ತಾಯಿಗೆ. when he was born, for his dad, he has looked in his eyes the mighty power. ನಿಮ್ರೋದನು ಚಿಕ್ಕನಿಂದಲೇ ಅವನ ಹತ್ರ ಒಂದು ಅಂದ್ರೆ ಒಂದು ದೊಡ್ಡ ಸ್ಥಿಕೆ ಅಂದ್ರೆ ನನ್ನ ಹಿಂದೆ ಎಲ್ಲ ಇರ್ಬೇಕೆನ್ನುವ ಅಂದ್ರೆ ಈತನು ಒಬ್ಬ ಬೇಟೆಗಾರನಾಗಿದ್ದ. This Nimrod was like that. He would like be as leader. ಬೇಟೆಗಾರನಾಗ He was a hunter. ಅವನು ಚಿಕ್ಕನಿದ್ದಾಗೆ ದೊಡ್ಡ ದೊಡ್ಡ ಸಿಂಹಗಳನ್ನು ಕೊಲ್ಲಿದ. When he was small, he would kill big ಸಿಂಹಗಳು ಮತ್ತೆ pigs, ಪ್ರಾಣಿ lions, ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಈತನಿಗೆ ಅಧೀನವಾಗ್ತಿದ್ವು. lions and every animals and birds. ಆದರೆ ಅವನಿಗೆ ಇನ್ನು ಇಷ್ಟೆಲ್ಲ ಮಾಡಿದ್ರು ಅವನಿಗೆ ಏನಾಗ್ತದ? ತೃಪ್ತಿ ಆಗಲ್ಲ. ನಾ ಇನ್ನು ಏನೋ ಹೆಚ್ಚಾಗಿ ಮಾಡ್ಬೇಕಂತ ಅವನ ಯೋಚನೆಗಳು ಮುಂದೆ ಹೋಗ್ತಾನೆ ಇರ್ತದ. He has done ಓದ್ರಿ, ಇವಾಗ ವಾಕ್ಯದಿಂದ ಓದ್ರಿ ಅಮ್ಮ. He has done all these things, but his thinking was that still I should do more things. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನೋಡ್ರಿ, ಆಮೇಲೆ ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಸೀರಾನ್ ದೇಶದವರ ಬಾಬೆಲ್, ಎರೆಕ್, ಅಕ್ಕಾದ್, ಕಲೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನವೆ, ರಹೋಬೋತಿಯರ್, ಕೆಹಲ್ ಎಂಬ ಪಟ್ಟಣಗಳನ್ನು, ನಿನವೆಗೂ ಕೆಹಲಿಗೂ ನಡುವೆ ಇರುವ ರೆಕೇಸ್ ಪಟ್ಟಣವನ್ನು ಕಟ್ಟಿಸಿದನು. ನೋಡ್ರಿ, ಈತನ ಏನ್ ಮಾಡ್ತಾನ? ಅವನು ಅಲ್ಲಿಗೆ ನಿಲ್ಲಲ್ಲ, ಅವನು ಹೋಗ್ತಾನ, ಎಲ್ಲ ಗುಂಪುಗಳಿಗೆ ಹೋಗ್ತಾನ. ಅಲ್ಲಿ ಚದ್ರಿ ನಿಂದಿರ್ತೀರ. ಆಗ ಏನಾಯ್ತಿತ್ತು? ಜನ ಹುಟ್ಟಿದಾಗ ಅಲ್ಲಿ ಇಲ್ಲಿ ಮಾಡ್ಕೊತ ಏನ್ ಮಾಡ್ತಿದ್ರು? ಮನೆಗಳು, ಡೇರೆ ಕಟ್ಕೊತ. ಆದ್ರೆ ಪ್ರಾಣಿ ಪಕ್ಷಿಗಳು ಕ್ರೂರರಾಗಿದ್ದರು. ಎಲ್ಲರೂ ಹೋದಾಗ ಏನ್ ಮಾಡ್ತಾನ? ಈ ನಿಮ್ರೋದನ ಏನ್ ಮಾಡ್ತಾನ? ಶಾಲಿಯಾಗಿದ್ದಿಂದ ಅವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಎದುರಾಗಿ ಹೋರಾಡ್ತಾನ. ಅವನಿಗೆ ಅಲ್ಲಿ ಯಾರು ಮಾಡ್ತಾನೆ? ಎಲ್ಲರೂ ಹೊಗಳುವಂತರಾಗ್ತಾರೆ. ಯಾವ ರೀತಿ ಹೊಗಳೋದು? ರಕ್ಷಕನಾದ ಈತನು ನಮಗೆಲ್ಲದರಿಂದ ರಕ್ಷಿಸುತ್ತಾನೆ ಅಂತ ಹೇಳಿ ಏನ್ ಮಾಡಿದ್ರು? ಮಹಾವಾಗಿ ಎತ್ತಲ್ಪಟ್ಟರು. ಅವಾಗ ದೇವರ ಕಣ್ಣಿಗೆ ಅವನು ಕೆಟ್ಟದಾದ ಕಾರ್ಯ ಮಾಡ್ತಾ ಇದ್ದ. ಆದರೆ ಅವನಿಗೆ ಅವರು ಹುಟ್ಟುತ್ತಾ ಇದ್ದಿದ್ದಿಲ್ಲ. ಅವನು ಏನ್ ಮಾಡ್ತಾನೆ? ಎಲ್ಲ ಜನಗಳಿಗೆ ಹೋಗಿ ಹೆಂಗಿದ್ದ ಜನರಿಗೆಲ್ಲ ಜೋಡಿಸಿ ಅವರಿಗೆಲ್ಲ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಯಾವ ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಹೊಡಿಬೇಕು, ಯಾವ ರೀತಿಯಾಗಿ ಮನೆಗಳು ಕಟ್ಟಬೇಕು ಎನ್ನುವ ಒಂದು ಪ್ಲಾನ್. ಅಷ್ಟಾಗದೆ ಏನ್ ಮಾಡ್ತಾನ? ಎಲ್ಲ ಡೇರೆಗಳಿಗೆ ಹೋಗ್ತಾನ. ಒಂದೊಂದ್ಸಲಿ ಹೋಗಿ ನೀವೆಲ್ಲ ಹಿಂಗ ಅಲಾಗಿರೋದು ಬೇಡ, ನಾವು ಒಟ್ಟಾಗಿರೋಣ, ನಾನ್ ನಿಮಗೆ ನಡ್ಸ್ಕೊಂಡು ಹೋಯ್ತೀನಿ ಅಂತ ಏನ್ ಮಾಡ್ತಾನ? ಮನೆಗಳು ಕಟ್ಟಲು ಶುರು ಮಾಡ್ತಾನ. ಊರುಗಳು ರೆಡಿ ಆಗ್ತದ, ಸಿಟಿ ರೆಡಿ ಆಗ್ತದ. ಹಿಂಗೆ ಎಲ್ಲ ಜನರು ಆತನಿಗೆ ಏನಾಯ್ತಾರ? ಅಧೀನರಾಯ್ತಾನ. ಈತನು ರಾಜ ಎನ್ನುವ ಒಂದು ಪದ ತರಲ್ಪಟ್ಟಿದ್ದಾನೆ. ನೋಡ್ರಿ, ಈಗ ಹೇಳಮ್ಮ, ಆತನ ಏನಿರ್ತಾನ? ಒಂದು ಸಾಮ್ರಾಜ್ಯ ಕಟ್ಟಬೇಕಂತ ಸ್ಟಾರ್ಟ್ ಮಾಡ್ತಾನ. ಪೈಲೆ ರಾಜ್ಯನೇ ಯಾರು? ಪುನಃ ನಿಮ್ರೋದನೆ. Nimrod was the first king who liked to build the kingdom. ಯಾವುದು? ಈತನೇ ನ್ಯಾಯವನ್ನು ಸ್ಥಾಪಿಕೆ ಸ್ಟಾರ್ಟ್ ಮಾಡ್ದ. He was only the ಆತನ ಏನ್ ಮಾಡ್ದ? ಜನರಿಗೆಲ್ಲ ತುಂಬಿಸಲ್ಪಟ್ಟ, ಒಬ್ಬೊಬ್ಬರಾಗಿ. He would fill the peoples. ಇಷ್ಟೆಲ್ಲ ಕಟ್ಟಿದರು, ಅವನಿಗೆ ಏನಾಗ್ತದ? ತೃಪ್ತಿ ಆಗಲ್ಲ. If we build all these things also, he does not ಅವನ get peace. ಕಣ್ಣಿಗೆ ಸಾಕಾಗಲ್ಲ ಅದು. For his eyes it will not be ಆಮೇಲೆ sufficient. ಆ ಪಿತೃಗಳು ಏನ್ ಮಾಡ್ತಾ ಇದ್ರು? But that ancestors, ಅವ್ರ ಕಥೆಗಳು ಹೇಳ್ತಾ ಇದ್ರು. ಯಾವ ಕತೆ? they will tell the story. Which story? ನೋಹನ ಕತೆ. Noah's story. ನೀರಿನಿಂದ ನಮ್ಮನ್ನು ಎಲ್ಲ ನಾಶವಾದೆವು ಎನ್ನುವ ಕತೆ. By the water we all have destroyed. ಅವರೆಲ್ಲ ಈ ಕತೆ ಕೇಳಿ ಯೆಹೋವನಿಗೆ ಭಯ ಪಡಬೇಕು, ಆಶೀರ್ವಾದದಲ್ಲಿ ಇರ್ಬೇಕಂತ ಹೇಳಿ ಆತನ ಪಿತೃಗಳು ಈ ವಾಕ್ಯ ಹೇಳ್ತಾ ಇದ್ರು. His ancestor has told all the stories to fear the ಆದರೆ Lord. ಈ ನಿಮ್ರೋದನು ಅದಕ್ಕೆ ಬದಲಾಗಿ ಬೇರೆ ಅರ್ಥ ಮಾಡಿಕೊಳ್ಳುತ್ತಾನೆ, ಭಯದಲ್ಲಿ ಹೋಗುತ್ತಾನೆ. But Nimrod will think another and he will understand another. ಭಯವೇ ಏನಾಗ್ತದ? ಅವನೇನಂತಾನ? ಮತ್ತೆ ಬರಬೇಕಾದ್ರೆ ಈ ಸುನಾಮಿ ಬಂತು ಅಂದ್ರೆ ನೀರಿಂದ ನಾವು ಹೆಂಗೆ ರಕ್ಷಿಸಬೇಕು? ನಾವೇನ್ ಮಾಡಿರಿ? ಆಸ್ಮಾನದಲ್ಲಿ ಕಟ್ಟರ ಗೋಪುರಟ ಅಂತ ದೇವರಿಗೆ
Nimrod will tell, if this tsunami will come, what we should do? We will build an altar which is big, connected to the ಆ cloud. ಟವರ್ ಕಟ್ತಾರಲ್ಲ ಅದಕ್ಕೆ ಪ್ಲಾನ್ ಮಾಡಿ ಎಲ್ಲ ಇಂಜಿನಿಯರ್ಸ್ ಗಳಿಗೆ ಕರೀತಾರೆ. ಎಷ್ಟು ಜನ ಇಂಜಿನಿಯರ್ For ಇರ್ತಾರೆ building that tower, he will bring all the engineers. ಕರೆಸಿ He will go ahead. ನಮ್ಮ ನೋಡಿ ಪಿತೃಗಳು ನಮ್ಗೆಲ್ಲ ಹೇಳ್ತಾ ಇದ್ರು, My ancestors has told. ಈ ನೀರಿನಿಂದ ಬಂದು ನಮ್ಮ ಪಿತೃಗಳೆಲ್ಲ ಸಾಯಲ್ಪಟ್ಟಿದ್ದಾರೆ, ನಾವು ಸಾಯಬೇಡದು. ಈ ಬಾಬೆಲೆಂಬ ಊರಿನಲ್ಲಿ ನಾವು ಇದು ಒಂದು ದೊಡ್ಡ ಟವರ್, ಇದೊಂದು ಗೋಮುಟವನ್ನು ಕಟ್ಟೋಣ ಅಂತ ಹೇಳಿ My ancestors have been died because of this, so we should not die like that. ಜನರೆಲ್ಲ ಏನ್ Build big tower. ಮಾಡ್ತಾರೆ, ಜನರೆಲ್ಲ ಏನ್ ಹೇಳ್ತಾರೆ, ಹೌದು ನಿಮ್ರೋದನು ನಿಜವಾಗಿ ಒಳ್ಳೆ ನಮಗಾಗಿ ಕಾರ್ಯ ಮಾಡ್ತಾ ಇದ್ದಾನೆ, ಆದರೆ So people will tell that Nimrod is doing good work for us. ದೇವರಿಗೆ ವಿರೋಧವಾಗಿ ನಡೀತಾ ಇತ್ತು ಕಾರ್ಯ ಒಂದು. But his work was opposing ಆಕಾಶದಿಂದ God. ದೇವರು ನೋಡುವಂತನಾಗಿದ್ದಾನೆ ಆತನಿಗೆ. Jesus was looking from heaven to him. ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಜನರು ಎಷ್ಟಿರ್ತಾರೆ ಎಲ್ಲರೂ ಅದು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿ ಒಂದು ಹಂತಕ್ಕಾಗಿ ಆಕಾಶಕ್ಕೆ ಮುಟ್ಟುವಷ್ಟು ದೂರ ಒಯ್ಯಲ್ಪಡ್ತಾರೆ. In Babel, every people will start to build that altar tower. ಯಾವ ಊರುಗಳ ಹೆಸರು ಬರ್ತಾರಲ್ಲ ಇದರಲ್ಲಿ ನಿನಿವೆ ಪಟ್ಟಣವು ಬರೆಯಲ್ಪಟ್ಟಿದೆ. In this, which places has told? In this ಈ ನಿನಿವೆ ಪಟ್ಟಣವೇ ಏನಾಯ್ತು, ಯೌನನು ಏನ್ ಮಾಡ್ತಾನ, ರಕ್ಷಿಸಲು ಹೋಗುತ್ತಾನೆ ದೇವರ ಮಾತಿಂದ. For this Nineveh only, place only, Jonah will go to protect them. ನೋಡ್ರಿ, ಇದು ಆದಿಕಾಂಡ ಎಲ್ಲಿ, ಯೋನ ಎಲ್ಲಿ. See where this Old Testament is there and where the Jonah is. ಇದು ದೇವರ ಅಲ್ಲಿಂದ ಅಲ್ಲಿಗಿಟ್ಟ. ಈ ದೇಶಗಳಿಗೆ ದೇವರು ಹಾಳು ಮಾಡಿಲ್ಲ, ಅವುಗಳ ಹಂಗಿಲ್ಲ. ಈ ಬಾಬೆಯಲ್ಲಿ ಕಟ್ಟಿದ ಈ ಗೋಮುಟ್ರ ದೇವ್ರು ಏನ್ ಮಾಡ್ದ, ಅವ್ರು ಎಲ್ಲರಿಗೂ ಏನ್ ಮಾಡ್ದ, ತನ್ನ ಭಾಷೆಗಳನ್ನು ಬದಲಾಯಿಸಿದ. ನೋಡಿ, In this Babel, when they built tower, he has done different languages. ವಾಕ್ಯದ ಅರ್ಥ ದೇವರಿಗೆ ವಿರೋಧವಾಗಿ ನಡಿಬೇಡದು ಯಾರು. This meaning, this word meaning is that, message meaning is that we should not oppose Jesus. ಯಾವಾಗ ನಾವು ದೇವರಿಗಿಂತ ದೊಡ್ಡವರು, ದೇವರ ಜ್ಞಾನಕ್ಕಿಂತ ದೊಡ್ಡದ ಜ್ಞಾನ ನಮಗಲ್ಲ ಅಂದಾಗ ದೇವರ ಜ್ಞಾನ ನಿಮ್ಗಿಂತ ದೊಡ್ಡದಾಗಿರುತ್ತದೆ. We will tell that Jesus' wisdom is bigger than us. ನೋಡ್ರಿ, ಅದೇ ಯೋನನ ಸ್ಟೋರಿ, ಅದು ಎಲ್ಲರಿಗೂ ಗೊತ್ತಿದ್ದಿದೆ ಅದ. ಆದ್ರೂ ಇವತ್ತು ನಾವು ಈ ವಾಕ್ಯ ನೋಡ್ರೆ, ನಿಮ್ರೋದ್ ಏನ್ ಮಾಡ್ತಾನ, ಎಲ್ಲ ಜನರಿಗೆ, ಎಲ್ಲ ದೇವರು ಏನ್ ಮಾಡ್ತಾನ, ಒಬ್ಬೊಬ್ಬರಿಗೆ ಗುಂಪು ಮಾಡಿ ಬೇರೆ ಬೇರೆ ಭಾಷೆ ಕೊಡಲ್ಪಡ್ತಾನೆ. So Nimrod, what will do? He will take the people in one group and he will give another languages to them. Jesus will give the people another languages to them. ನೋಡ್ರಿ, ಯಾವಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲರೂ ಚದರಿಸಿ ಬೇರೆ ಬೇರೆ ದೇಶ, ದೇವರ ಪ್ಲಾನ್ ನೋಡ್ರಿ. ನಿಮ್ರೋದ್ ಏನ್ ಮಾಡ್ತಾನ, ಒಣ ಟವರ್ ಕಟ್ಟಬೇಕಂತಾನ. See, Nimrod here, he will be planning for ದೇವರು building tower. ಅದೇ ಜನರಿಂದ ಇಡೀ ದೇಶಕ್ಕೆಲ್ಲ ಹೊಸ ಹೊಸ ಭಾಷೆಯಾಗಿ ಕಳಿಸಲ್ಪಟ್ಟ. Jesus, what he will do, he will give different languages to people. ಇವಾಗ ನಾವೆಲ್ಲ ಮಾತಾಡೋದು ಅದೇ, ನಾವು ಆದಿ ಕಾಲದಿಂದ ಬಂದಿದ್ದವರೇ. So we will talk that only, we have came from Old Testament ನಾವು only. ಮತ್ತೆ ಮುಂದೆ ನೋಡ್ತೇವೆ ಆದಿಕಾಂಡ Front we will see Genesis 1ನೇ ಸಂಧಿ 1ನೇ ವಚನ, chapter 1 verse 1. ಆದಿಯಲ್ಲಿ ದೇವರು. ಆಮೇಲೆ ಇದು ಆರ್ಯದ ಇಂಗ್ಲಿಷ್ ಬರ್ತದೆ, ಇಂಗ್ಲಿಷ್ ಇದು ಫಸ್ಟ್ ಏನದ, In the beginning, God created the heavens and the earth. ಓಕೆ. ಇನ್ ದ ಬಿಗಿನಿಂಗ್, ಈ ಇನ್ ದ ಬಿಗಿನಿಂಗ್ ಗೆ ದೇವರ ಹೆಸರು ಎಲೋಹಿಮ್. This in the beginning is the name of Lord Elohim. ಎಲೋಹಿಮ್ ಅಂದ್ರೆ ಏನು, ಸೃಷ್ಟಿಕರ್ತ. Elohim is the creator, the God, ಮಹಾಶಕ್ತನು, mightyful God, ಪ್ರಮಕ್ರಮಿ, ಕ್ರಿಯೇಟರ್. the creator. ಇದಕ್ಕೇನದ ಎಲೋಹಿಮ್. ಆತನಿಂದಲೇ ಏನಾಯ್ತು, ಮೊದಲು ಭೂಮಿ ಸೃಷ್ಟಿಸಿಲ್ಲ. The creator God Jesus, ದೇವರು from him ಭೂಮಿ only the ಸೃಷ್ಟಿಸಿಲ್ಲ, ಮೊದಲು ಇಡೀ ಬ್ರಹ್ಮಾಂಡನೇ ಸೃಷ್ಟಿಸಿದ. ಆತನ ಏನು ಬರೆಯಲ್ಪಡ್ತಾನ, Jesus did not created only earth, he created full world only. ಈ ಬ್ರಹ್ಮಾಂಡವೇ ಯೂನಿವರ್ಸಲ್ಲೇ ಕ್ರಿಯೇಟ್ ಮಾಡಿದ. He created universe first. ಆತನ ಎಲ್ಲಿರ್ತಾನ, 3ನೇ ಆಕಾಶದಲ್ಲಿ. He will be in third ನಾವು ಅದೇ ವಾಕ್ಯದಲ್ಲಿ ನೋಡ್ರಿ, 2ನೇ ವಚನ ಓದ್ರಿ ಡೈರೆಕ್ಟ್ ಆಗಿ. ಭೂಮಿಯು ಕ್ರಯವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಮೇಲೆ ಏನದಲ್ಲಿ, ದೇವರ ಆತ್ಮವು ಜಲಚರದ ಮೇಲೆ, ಭೂಮಿ ಮೇಲೆ ಚಲಿಸ್ತಾ ಇತ್ತು. ಅದಕ್ಕೆ ಏನ್ ಅನ್ನಲ್ಪಡ್ತದೆ,
ರೂಹ. The Spirit of God was hovering on the waters. For that it will ಆತನು not tell ಏನಿದ್ದ? us Ruach. ಆತ್ಮವಾಗಿದ್ದ, ಸ್ಪಿರಿಟ್ ಆಗಿದ್ದ, He was the ಆತ್ಮ. spirit. ಮತ್ತೆ ಉಸಿರಾಗಿದ್ದ, He was the air. ಮತ್ತೆ ಗಾಳಿಯಾಗಿದ್ದ, He was the air. ವಿಂಡ್. Wind. ಏನಾಗಿದ? ಆತನು ಚಲಿಸ್ತಾ ಇದ್ದ, ಆತನಲ್ಲಿ ಜೀವ ಇತ್ತು. ಯಾವ್ಯಾವ 3 ಜೀವ, ಗಾಳಿ, ಶ್ವಾಸ, ಆತ್ಮ, ಮೂರೆಲ್ಲ ಆತನಲ್ಲಿ ನೆಲೆಗೊಂಡಿದ್ದವು. In his air, wind and spirit. Three of ಅವಾಗ them there. ಎಲ್ಲರೂ ಏನ್ ಹೇಳ್ತೀರಿ? ಭೂಮಿ ತಯಾರು ಮಾಡ್ಯಾನ, ಭೂಮಿ ತಯಾರು ಮಾಡ್ಯಾನ. ನೋ, Everybody will- ಯೂನಿವರ್ಸಲ್ ಕಿಂತ ದೊಡ್ಡ ಯೂನಿವರ್ಸಲ್ ಯಾರ ಬಾಯಿಂದ ಬರಲ್ಲ ಅಂತ ತಯಾರು ಮಾಡಿದಾನ ಆತನು ಖಾಲಿ ಈ ಅರ್ತ್ ಮಾತ್ರ ತಯಾರು ಮಾಡಿಲ್ಲ. ಆತನ ಬಿಗಿನಿಂಗ್ ಏನಂತಾನ? ಕ್ರಿಯೇಟರ್. ಒಣ ಅರ್ಥಿಗೆ ಮಾತ್ರ ಕ್ರಿಯೇಟ್ ಮಾಡಿಲ್ಲ, ಇಡೀ ಭೂಮಂಡಲವನ್ನೇ ಕ್ರಿಯೇಟ್ ಮಾಡಿದನು. Every people will tell that Jesus has created earth, but he does not created the earth, he created the universe. ದೇವರು ಈ ವಾಕ್ಯ ಹೇಳಬೇಕು. ದೇವರು ಮಾಡಿದ ಮಹಿಮೆ ನಾವು ಒಳಗಿನಿಂದ ತರಬೇಕು. ಈ ಎಲೋಹಿಮ್, ರೋಚ್ ಇವೆಲ್ಲ ಹೆಸರು ದೇವರದು. ಅವನೇ ಬಿಗಿನಿಂಗ್, ಆತನೇ ಆತ್ಮ. So we should tell from our internal that he is the beginning, he has only created the universe. We should praise him. ನಾವು ಯಾವಾಗ ಆತನ ಸುದ್ದಿ ಹೇಳ್ತೇವೆ, ಆಶೀರ್ವಾದ ಬರ್ತದ. ಎಲೋಹಿಮ್, ಸರ್ವಶಕ್ತನೇ, ನೀನು ರೂಪಿಸಿದಿ. ಆತ ನಮ್ಗೆ ಏನ್ ಮಾಡ್ದ? ಆತನ ರೂಪದಲ್ಲಿ ರೂಪಿಸುತ್ತಾನೆ ಮುಂದೆ ನೋಡಿದಾಗ. So we should tell that Elohim, Lord, you have only created the universe, you have only ಮುಂದೆ ಏನ್ created us. ನೋಡ್ತೇವೆ? ಆತನ ಶ್ವಾಸ ಏನ್ ಮಾಡ್ದ? ನಮ್ಗೆ ಕೊಡಲ್ಪಟ್ಟ. Friend, we will see that his air will give to us. He will give to us. He will breathe. His breath he will give to us. ಆತನ ಶ್ವಾಸ ನಮಗ್ ಪಟ್ಟ ಏನ್ ಮಾಡ್ದ? ಜೀವ ಪಟ್ಟ. He has gave his breath to us and he has given ಪ್ರಾಣಿ, us life. ಪಕ್ಷಿ, ಗಿಡ, ಮರಗಳಿಗೆ ಕೊಟ್ಟ. He has given to animals, birds, plants, trees. ಇನ್ನೇಟ್ ಆಶೀರ್ವಾದ ಬೇಕು? ಉಸಿರಾಡುವುದು ಆಶೀರ್ವಾದ ಇಲ್ಲ. Still, how many blessings do you want? Breathing is not only the breathing is not a blessing. ಇದಕ್ಕಿಂತ ದೊಡ್ಡ ಆಶೀರ್ವಾದ ಏನ್ ಬೇಕು? ಹೇಳ್ರಿ. ಎಲೋಹಿಮ್, ರೋಚ್, ರಾಫಾ, ನೀವೇದು. ಎಷ್ಟೆಲ್ಲವ ದೇವರು 49 ಹೆಸರುಗಳವ. ಆ ಒಂದೊಂದು ಹೆಸರು 49 ಹೆಸರು ನೀವು ದಿನ ಹೇಳ್ದಿರಲ್ಲ, ನಿಮ್ಮಲ್ಲಿದ್ದ ರೋಗ ಸಮಸ್ಯೆಗಳು ಬರಲ್ಲ ನಿಮ್ಮಲ್ಲಿ. This is only biggest blessing. After this, which blessing do you want? We should tell daily Elohim, Ruach, Rapha. We should tell the 49 names which Lord Jesus Christ, mighty Lord has. ದೇವರಿಗೆ ಮೊರೆ ಹೋಗ್ತೀರಿ, ದೇವರಲ್ಲಿ ಕಾರ್ಯ ಮಾಡಿ. We should always be praying to God and we should always walk in His path. ಈ ವಾಕ್ಯ ನಿಮ್ಗೆಲ್ಲರಿಗೂ ಕೊಟ್ಟಿದ್ದಕ್ಕಾಗಿ ದೇವರ ಆಶೀರ್ವಾದಿಸಿ. This message which God has given to you all, let be blessed. ಥ್ಯಾಂಕ್ ಯು. ಆಮೇನ್. Thank you. Amen.